ಬಳ್ಳಾರಿಯಲ್ಲಂತೂ ಹೆವಿ ಬಿಸಿಲಿದೆ ನವಿತಾ. ಈ ಟೈಮ್ನಲ್ಲೂ ಕೂಡ ಜನ ಅಲ್ಲಿ ಉತ್ಸಾಹದಿಂದ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮತವನ್ನ ಚಲಾಯಿಸ್ಬಿಟ್ಟು ನೆಕ್ಸ್ಟ್ ನಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಹೋಗೋಣ ಅನ್ನುವಂಥದ್ದು. ಕೆಲವು ಕಡೆ ವಿಶೇಷ ಚೇತನರು ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇದುವೇ ವಿಶೇಷತೆ ಅಂತ ಹೇಳಿ ಈ ಚುನಾವಣೆಯ ನೋಡಿ ಅವರಿಗೆ ಅವಕಾಶವನ್ನ ನೀಡಲಾಗಿತ್ತು. ಅಂದ್ರೆ ಅವರು ಮನೆಯಲ್ಲೇ ಕೂತು ಅವರು ಹಕ್ಕನ್ನ ಚಲಾಯಿಸಬಹುದಾಗಿತ್ತು. ಅಂತಹ ಅವಕಾಶವನ್ನು ಕೂಡ ಚುನಾವಣಾ ಆಯೋಗ ಈ ಸಲ ಕಲ್ಪಿಸಿಕೊಟ್ಟಿತ್ತು. ಬಟ್ ನಾನು ಅಲ್ಲಿಗೆ ಹೋಗಿ ಮತಗಟ್ಟೆಗೆ ಹೋಗಿ ಹಕ್ಕನ್ನ ಚಲಾಯಿಸ್ತೀನಿ ಅಂತ ಅನೇಕರು ರಿಜಿಸ್ಟರ್ ಮಾಡಿದ್ರು, ಕೆಲವರು ಹಕ್ಕನ್ನ ಚಲಾಯಿಸಿದ್ರೆ ಇವತ್ತು ಇಲ್ಲಿಗೆ ಬಂದು ಹಕ್ಕನ್ನ ಚಲಾಯಿಸಿದ್ದಾರೆ. ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ನೆರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ದೃಶ್ಯಗಳಲ್ಲಿ ನೋಡಿದ್ರೆ ಜನ, ಗ್ರಾಮೀಣ ಭಾಗದ ಜನ ಉತ್ಸುಕತೆಯಿಂದ ಅಲ್ಲಿ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅನೇಕರು, ಒಂದಷ್ಟು ಅನಾರೋಗ್ಯರು, ವೃದ್ಧರು, ಹಿರಿಯ ನಾಗರಿಕರು ಆಗಮಿಸಿ ಅಲ್ಲಿ ಹಕ್ಕನ್ನ ಚಲಾಯಿಸೋದಕ್ಕೆ ಬರ್ತಿದ್ದಾರೆ. ಅತ್ಯಂತ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಇದು ಎಲ್ಲರಿಗೂ ಪ್ರೇರಣೆ ಆಗಬೇಕು, ಮಾದರಿ ಆಗಬೇಕು, ನಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಹೇಳಿ ತಾವೇ ಜವಾಬ್ದಾರಿಯನ್ನ ಇಟ್ಟುಕೊಂಡು ಬರಬೇಕು ಅನ್ನೋದು ನಮ್ಮ ಕಳಕಳಿ. ಯಾರಾದ್ರೂ ಹೇಳಿದ್ರಪ್ಪ ಅಂತ ನಾನು ಹೋಗ್ಬಾರ್ದು, ಅಥವಾ ಯಾರೋ ಕರಿತಾ ಇದ್ದಾರೆ ವೆಹಿಕಲ್ ಮಾಡಿದ್ರಂತೆ, ಕೆಲವು ಕಡೆಗಳಲ್ಲಿ ಹೇಳ್ತಾರೆ ವೆಹಿಕಲ್ ಮಾಡಿದಾರಂತ ಹೋಗೋಣ, ಹಂಗಾದ್ರೆ ಒಂದು ವೋಟ್ ಮಾಡಿ ಬರೋಣ ಅಂತ ಹೇಳಿ ಆ ತರದ ಮನಸ್ಥಿತಿ ಇರಬಾರ್ದು. ನಾನು ಮತವನ್ನ ಹಾಕಬೇಕು, ನನ್ನ ಕ್ಷೇತ್ರದಲ್ಲಿ ನಾನು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ನೀವು ನಿರ್ಧಾರ ಮಾಡ್ಕೊಂಡು ತಮ್ಮ ಹಕ್ಕನ್ನ ಚಲಾಯಿಸುವಂತಹ ಯೋಚನೆಯನ್ನ, ಜವಾಬ್ದಾರಿಯನ್ನು ಮೊದಲೇ ಮಾಡಿಟ್ಕೊಂಡಿರ್ಬೇಕು. ಈಗ ಕೆಲವು ಭಾಗದಲ್ಲಿ ಜನರಿಗೆ ಆಸೆ ಇರುತ್ತೆ, ಅಂದ್ರೆ ನನ್ನ ಕ್ಷೇತ್ರದಲ್ಲಿ ನಾನು ಹಾಕಬೇಕು, ನಾನು ಎಲ್ಲೇ ಇದ್ರು ಕೂಡ. ನಾವು ಆಗ್ಲೇ ಒಬ್ರು ಅಮೆರಿಕದವರು ವ್ಯಕ್ತಿ ಇಲ್ಲಿ ಬಂದು ಮತವನ್ನ ಚಲಾಯಿಸುವಂತಹ ಪಾಪ ಅವರಿಗೆ ಸಿಗ್ಲಿಲ್ಲ ಅವಕಾಶ, ಅದನ್ನ ನೋಡಿದ್ವಿ. ಅಂತದ್ದೇ ಅನೇಕರು ಇರ್ತಾರೆ. ನಾನು ಎಲ್ಲೇ ಕೆಲಸ ಮಾಡ್ತಾ ಇದ್ರು, ನಾನು ಅಥವಾ ಬೇರೆ ಪ್ರದೇಶದಲ್ಲಿ ಇದ್ರು ಕೂಡ ನನ್ನ ಊರು ನನಗೆ ಇಂಪಾರ್ಟೆಂಟ್, ಹಾಗಾಗಿ ನಾನು ಅಲ್ಲೇ ಹೋಗಿ ತನ್ನ ಹಕ್ಕನ್ನ ಚಲಾಯಿಸ್ತೀನಿ, ನನ್ನ ವೋಟರ್ ಐಡಿ ಅಲ್ಲೇ ಇದೆ ಅನ್ನೋದನ್ನ ಇಟ್ಕೊಂಡು ಅನೇಕರು ಅಲ್ಲಿಗೆ ಹೋಗಿ ಹಕ್ಕನ್ನ ಚಲಾಯಿಸ್ತಾರೆ. ಅವ್ರಿಗೆ ಏನ್ ಗೊತ್ತಾ, ನನ್ನ ಒಂದು ಮತದಿಂದ ಏನಾಗ್ಬೇಕಾಗಿದೆ ಅನ್ನುವಂತ ಮನಸ್ಥಿತಿ ಇರುತ್ತೆ. ಒಂದೊಂದು ಮತನೂ ಕೂಡ ಏನನ್ ಬೇಕಾದ್ರೂ ಬದಲಾಯಿಸುವಂತ ಶಕ್ತಿ ಇದೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿಲ್ಲ. ನೀವಾಗ್ಲೇ ಹೇಳ್ತಾ ಇದ್ರಲ್ಲ, ಒಂದೊಂದು ಮತದಿಂದನೂ ಕೂಡ ಸಾಕಷ್ಟು ಜನ ಗೆದ್ದಿರುವಂತದ್ದು ಇದೆ, ಸೋತಿರುವಂತದ್ದು ಕೂಡ ಇದೆ. ನಮ್ಮ ರಾಜ್ಯದಲ್ಲೇ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಆ ರೀತಿಯಾಗಿ ಆಗಿತ್ತು ಈ ಹಿಂದೆ ಒಂದ್ಸಲಿ. ಒಂದೇ ಒಂದು ಮತದಿಂದ ಅವರು ಗೆದ್ದಿದ್ದು, ಸೋತಿದ್ದು, ಆ ಟೈಮ್ನಲ್ಲಿ ಹೇಗಾಗಿರೋಣ, ಅವ್ರಿಗೇನಾದ್ರೂ ಆಗಿರ್ಲಿ, ಬಟ್ ಆ ಮತದಾರ ತನ್ನ ಶಕ್ತಿಯನ್ನ ತೋರಿಸಿದ್ದ. ಒಂದೊಂದು ಮತನೂ ಯಾವ್ಯಾವ ರೀತಿಯಾಗಿ ಇಂಪಾರ್ಟೆಂಟು ಅಂತ ನಾವು ನಿನ್ನೆ ಒಂದು ಮಾತನಾಡುವಂತ ಸಂದರ್ಭದಲ್ಲಿ 2018ರ ಎಲೆಕ್ಷನ್ ಅಲ್ಲಿ ಒಂದು 5 ಕ್ಷೇತ್ರಗಳು ಜಸ್ಟ್ 200 ಮತಗಳ ಅಂತರದಲ್ಲಿ ಗೆದ್ದಿದ್ದು, ಮತ್ತೆ ಒಂದು 500 ಓಟಲ್ಲಿ ಒಂದು 5 ಕ್ಷೇತ್ರ ಇದೆ ಕಳೆದ ಬಾರಿ. ಅಂದ್ರೆ ಈ ಪಾವಗಡ ಆಗಿರ್ಬೋದು, ಮಸ್ಕಿ ಕ್ಷೇತ್ರ ಆಗಿರ್ಬೋದು, ಹಿರೇಕೆರೂರು ಕ್ಷೇತ್ರ, ಆಳಂದ ಕ್ಷೇತ್ರ, ಇಲ್ಲೆಲ್ಲ ಕಡೆನೂ ಕೂಡ ಜಸ್ಟ್ 1000 ವೋಟುಗಳ ಅಂದ್ರೆ ಒಳಗಡೆ ಗೆದ್ದಿದ್ದಂಥದ್ದು ಅಲ್ಲಿ ಅಭ್ಯರ್ಥಿಗಳು. ಕುಂದಗೋಳ ಕ್ಷೇತ್ರ ಜಸ್ಟ್ 673 ಮತಗಳ ಅಂತರ ಅಂತ ಕಾಣಿಸುತ್ತೆ. ಹಿರೇಕೆರೂರು ಕ್ಷೇತ್ರದಲ್ಲಿ ಜಸ್ಟ್ 555 ಮತಗಳ ಅಂತರದಲ್ಲಿ ಅಷ್ಟೇ ಗೆದ್ದಿದ್ದು ಅಲ್ಲಿನ ಅಭ್ಯರ್ಥಿ. ಸೊ ಹೀಗಾಗಿ ಸಹಜವಾಗಿ ಒಂದೊಂದು ಮತಗಳು ಕೂಡ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಕ್ಷೇತ್ರಗಳಲ್ಲಿ ಬಂದಿರುವಂತ ರಿಸಲ್ಟ್ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ.